ಭಾರತ ಸರ್ಕಾರವು ಪಾಸ್ಪೋರ್ಟ್ ನಿಯಮಗಳು ಮತ್ತು ಅಪ್ಲಿಕೇಶನ್ ಶುಲ್ಕದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಘೋಷಿಸಿದೆ. ಈ ಹೊಸ ನಿಯಮಗಳು ಜುಲೈ 1, 2026ರಿಂದ ಜಾರಿಗೆ ಬರಲಿವೆ. ವಿದೇಶಾಂಗ ಸಚಿವಾಲಯವು 2012ರ ನಂತರ ಮೊದಲ ಬಾರಿಗೆ ಶುಲ್ಕವನ್ನು ಹೆಚ್ಚಿಸಿದೆ. ಸಾಮಾನ್ಯ ಯೋಜನೆಯಡಿ 36 ಪುಟಗಳ ಪಾಸ್ಪೋರ್ಟ್ ₹2,500 ಮತ್ತು 60 ಪುಟಗಳ ಜಂಬೋ ಪಾಸ್ಪೋರ್ಟ್ ₹3,500 ಆಗಲಿದೆ. ತುರ್ತು ಅಗತ್ಯಗಳಿಗಾಗಿ ಇರುವ ತತ್ಕಾಲ್ ಯೋಜನೆಯಡಿ 36 ಪುಟಗಳ ಪಾಸ್ಪೋರ್ಟ್ಗೆ ₹5,000 ಹಾಗೂ 60 ಪುಟಗಳ ಪಾಸ್ಪೋರ್ಟ್ಗೆ ₹6,000 ನಿಗದಿಪಡಿಸಲಾಗಿದೆ. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಮತ್ತು ಸರೆಂಡರ್ ಸರ್ಟಿಫಿಕೇಟ್ ಶುಲ್ಕ ₹750 ಆಗಲಿದೆ. ಆದರೆ 8 ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು 60 ವರ್ಷ ಮೇಲ್ಪಟ್ಟಿರುವ ಹೊಸ ಅರ್ಜಿಗಳ ಮೇಲೆ 10% ರಿಯಾಯಿತಿ ಇರಲಿದೆ. ಕಾನೂನಿನ ಪ್ರಕಾರ ಇದು ಕೇವಲ ಒಂದು ಟ್ರಾವೆಲ್ ಡಾಕ್ಯುಮೆಂಟ್ ಅಷ್ಟೇ. ಪೌರತ್ವವನ್ನು ಕೇವಲ ಸಿಟಿಜನ್ಶಿಪ್ ಕಾಯ್ದೆ ಮಾತ್ರ ನಿರ್ಧರಿಸುತ್ತೆ ಅನ್ನೋದು ಈಗ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.